ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ನಮ್ಮ ಶ್ರೀಮಠದಲ್ಲಿ ಹರಿಸೇವೆ ಅಂತ ಮಾಡ್ತಾರೆ. ನಿಮ್ಮ ಕಡೆನೂ ಸಹ ಮಾಡ್ಬೋದು. ಆ, ಹರಿಸೇವೆ ಅಂತ ಮಾಡ್ತಾರೆ ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ಅವರಿಗೆ. ಹಾಗಾಗಿ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಅಥವಾ ಆ ರಂಗನಾಥ ಸ್ವಾಮಿ ಒಕ್ಕಲನವರು ಅಂತಾರೆ, ಮನೆ ದೇವ್ರನವರು ಭಕ್ತರು ಇದ್ದರೆ ಅವರು ಹರಿಸೇವೆ ಅಂತ ಮಾಡ್ತಾರೆ. ಈ ಥರ 101 ಎಡೆಯನ್ನು ಇಟ್ಟು ಕೆರಗೋಡಿಯಿಂದ ಶಂಕರೇಶ್ವರ ಸ್ವಾಮಿಯನ್ನು ಕರ್ಕೊಂಡು ಬಂದಿರ್ತಾರೆ. ಹಾಗೆ ಈ ಕಡೆ ನಮ್ಮ ಸ್ವಾಮೀಜಿಯವರು ಸಹ ಕೂತಿದ್ದಾರೆ. ಪ್ರತಿ ಹರಿಸೇವೆಗೂ ಸ್ವಾಮೀಜಿಯವರು ಬರ್ತಾರೆ. ಈ ಥರ 101 ಎಡೆಯನ್ನು ಇಟ್ಟು ದಾಸಪ್ಪನಿಗೆ ಪೂಜೆ ಮಾಡೋದು ಅಂತ ಹೇಳ್ತಾರೆ. ಹಾಗಾಗಿ ದಾಸಪ್ಪನವ್ರನ್ನ ಕರೆಸಿ ಮಂಗಳಾರತಿಯನ್ನು ಮಾಡಿ ಶಂಕು ಜಾಗಟೆಯನ್ನು ಬಾರಿಸಿ ಶಂಕರೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡಿ ಶ್ರೀ ರಂಗನಾಥ ಸ್ವಾಮಿಯವರಿಗೂ ಸಹ ಮಹಾಮಂಗಳಾರತಿಯನ್ನು ಮಾಡಿ ಇಷ್ಟು ಎಡೆಗಳನ್ನು ಇಟ್ಟು ಸುತ್ತ ಕರ್ಪೂರವನ್ನು ಹಚ್ಚಿ ಆರತಿಯನ್ನು ಬೆಳಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಗುರುಗಳ ಪಾದಗಳಿಗೆ ಪೂಜೆಯನ್ನು ಮಾಡಿ ಎಲ್ಲವನ್ನು ಮಾಡಿ ಹರಿಸೇವೆಯನ್ನು ಮಾಡಲಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಶನಿವಾರ ಯಾರಾದರೂ ಒಬ್ಬರು ಭಕ್ತರು ಈ ಪೂಜೆಯನ್ನು ಇಟ್ಕೊಂಡಿರ್ತಾರೆ. ಅವ್ರದ್ದು ಹರಕೆ ಇರ್ಬೋದು ಅಥವಾ ಪ್ರತಿ ವರ್ಷ ನಡ್ಸ್ಕೊಂಡು ಬಂದಿರ್ತಾರೆ. ಹಾಗಾಗಿ ಶನಿವಾರ ಹರಿಸೇವೆಯನ್ನು ಮಾಡ್ತಾರೆ. ನೋಡಿ, ಇದು ದಾಸಪ್ಪನವರ ಪೂಜೆ ಅಂತಲೇ ಹೇಳ್ಬೋದು. ಹಾಗೆ ಶಂಕರೇಶ್ವರ ಪಾರ್ವತಮ್ಮನವರು ಸಹ ಇದ್ದಾರೆ ನೋಡಿ. ಕೆರಗೋಡಿಯಿಂದ ಹರಿಸೇವೆ ಇದ್ದಾಗ ಶಂಕರೇಶ್ವರ ಸ್ವಾಮಿಯವ್ರನ್ನ ಕರ್ಕೊಂಡು ಬರ್ತಾರೆ. ಹಾಗೆ ನಮ್ಮ ಸ್ವಾಮೀಜಿಯವರು ಸಹ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿ ಒಳಗಡೆ ರಂಗನಾಥ ಸ್ವಾಮಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ. ಹಾಗಾಗಿ ರಂಗನಾಥ ಸ್ವಾಮಿ ದೇವಸ್ಥಾನ ಮುಂದೆನೇ ಹರಿಸೇವೆ ಮಾಡಬೇಕು. ಹಾಗಾಗಿ ಇಲ್ಲೇ ಮಾಡೋದು ಪ್ರತಿ ಸಾರಿನೂ. ತುಂಬ ಚೆನ್ನಾಗಿರುತ್ತೆ. ಹೀಗೆ ನಮ್ಮ ಮಠದಲ್ಲಿ ತುಂಬಾ ಪೂಜೆ ಪುನಸ್ಕಾರಗಳನ್ನು ಯಾವುದನ್ನು ಸಹ ಬಿಡಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮಗೆ ಯಾವುದಾದ್ರೂ ಒಂದು ಪೂಜೆ ನೋಡೋದಕ್ಕೆ ಇದ್ದೇ ಇರುತ್ತೆ. ಹೇಗಿತ್ತು ಪೂಜೆ ವಿಡಿಯೋ? ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.